ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತ ಏನಾಗಿದೆ. ಗುಡ್ಡ ಕುಸಿತ ನಿಜವಾಗ್ಲೂ ಸಹಿತ ದುರ್ಘಟನೆಯೇ ಸರಿ. ಅಷ್ಟೇ ಅಲ್ಲದೆ ಅದರ ರಭಸ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ನದಿಯ ಪಕ್ಕದಲ್ಲಿ ಅಂದರೆ ಸುಮಾರು ಒಂದು 500 ಮೀಟರ್ ಆಂಚಿಯಲ್ಲಿರುವಂತಹ ಮನೆಗಳಿಗೂ ಸಹಿತ ಅದರ ಇಫೆಕ್ಟ್ ತಟ್ಟಿದೆ. ಅಲ್ಲಿರುವಂತಹ ಓರ್ವ ವೃದ್ಧೆಯೂ ಸಹಿತ ಸಾವನ್ನಪ್ಪಿದ್ದಾಳೆ. ಈಗ ದೃಶ್ಯದಲ್ಲಿ ನೋಡ್ಬೋದು, ಈಗ ನೀವು ತೋರಿಸ್ತಾ ಇದ್ದೀವಿ ಏನಂದರೆ ಇದು ಅಘನಾಶಿನಿ ನದಿ, ಗಂಗಾವಳಿ ನದಿ. ಈ ಗಂಗಾವಳಿ ನದಿಯಲ್ಲಿ ಪ್ರಮುಖವಾಗಿ ಗಂಗಾವಳಿ ನದಿಯ ಪಕ್ಕದಲ್ಲಿರುವಂಥ ಹೋಟೆಲ್ಲು ಮತ್ತು ಹೋಟೆಲ್ ಮತ್ತು ಅಲ್ಲಿರುವಂಥ ರಸ್ತೆಯಲ್ಲಿಯೇ ಈ ರೀತಿಯಂಥ ಅನಾಹುತ ಆಗಿದೆ. ಆದರೆ ಅಲ್ಲಿ ಗುಡ್ಡ ಏನು ಕುಸಿತು, ಆ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ನೀವು ದೃಶ್ಯದಲ್ಲಿ ನೋಡ್ಬೋದು, ನದಿಯ ಮಧ್ಯಭಾಗದಲ್ಲಿ ಗುಡ್ಡ ಕುಸಿದ ಮಣ್ಣು ಪ್ಲಸ್ ಬಂಡೆಗಳು ಸಹಿತ ಬಿದ್ದಿದೆ. ಅಷ್ಟೇ ಅಲ್ಲದೆ ಆ ದಡೆಯಲ್ಲಿ ಜನ ಏನು ಕಾಣಿಸ್ತಾ ಇದ್ದಾರೆ, ಅಲ್ಲಿ ಒಂದು 2 ಮನೆಗಳಿದ್ದು 2 ಮನೆಗಳು ಸಹಿತ ಪೂರ್ತಿಯಾಗಿ ನೆಲಸಮವಾಗಿದೆ. ಅಷ್ಟೇ ಅಲ್ಲದೆ ಅದರಲ್ಲಿ ಅದೃಷ್ಟವಶಾತ್ ಒಂದು 7 ಜನ ಇದ್ದರು. 7 ಜನರಲ್ಲಿ 6 ಜನ ಉಳ್ಕೊಂಡಿದ್ದಾರೆ. ಆದರೆ ಒಬ್ಬಳು ವೃದ್ಧೆ ಸಾವನ್ನಪ್ಪಿದ್ದಾಳೆ. ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ವೃದ್ಧೆಯೂ ಸಹಿತ ಈಗಾಗಲೇ ಅವರನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು ಆಲ್ರೆಡಿ ನಡೀತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ. ಯಾಕೆಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಬಹಳಷ್ಟು ಗುಡ್ಡ ಕುಸಿತ ಆಗ್ತಾ ಇದೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರೋದು ಬಹಳಷ್ಟು ಕಡಿಮೆ. ಯಾಕಂದರೆ ಎಲ್ಲೂ ಗುಡ್ಡ ಕುಸಿತ ಆಗಿಲ್ಲ. ಆದರೆ ಇದು ಈ ರೀತಿಯಾದಂಥ ಗುಡ್ಡ ಕುಸಿತದಿಂದ ಬಹಳಷ್ಟು ಸಾವಿನ ಸಂಖ್ಯೆ ಮಾತ್ರ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಯಾಕೆಂದರೆ ಬೆಳಗ್ಗೆ ಕೇವಲ ಒಂದು ಹೋಟೆಲ್ಲು ಪ್ಲಸ್ ಹೋಟೆಲ್ನಲ್ಲಿರುವಂಥ ಜನ ಪ್ಲಸ್ ಓರ್ವ ಲಾರಿ ಮಾಲೀಕ ಅಷ್ಟೇ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಸುಮಾರು ಒಂದು 20 ಜನ ಸಾವನ್ನಪ್ಪಿದ್ದಾರೆ ಅಂತಲೂ ಸಹಿತ ಅಂದಾಜಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ 2 ಕುಟುಂಬಗಳು, 20 ಜನರಲ್ಲಿ ಸುಮಾರು ಒಂದು 2 ಕುಟುಂಬಗಳು ಸಾವನ್ನಪ್ಪಿದೆ. ಹಾಗಾಗಿ ಜನರಲ್ಲಿ ಹೆಚ್ಚಿದ ಆತಂಕವನ್ನು ಸೃಷ್ಟಿಸಿದೆ. ಯಾಕಂದರೆ ಗುಡ್ಡ ಕುಸಿತ ಆಗಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾನೇ ಇದೆ. ಆದರೆ ಈ IRB ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಬದಿಯಲ್ಲಿರುವಂಥ ಜನರಿಗೆ ಹೆಚ್ಚಿನ ಆತಂಕ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.